ಅಜಯ್ 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 ಬಾರಜಿ ಸುಡ್ಕೊಡು. ಉಪ್ಪು ಖಾರ ಎಲ್ಲ ಹಾಕೊಂಡು ತಿಂತೀನಿ ಬಾರಜಿ, ಪ್ಲೀಸ್ ಕಣಜಿ. ಒಂದ್ ಈಟ ಇಟ್ಟು ತಿಂತೀನಿ ಕಣಜಿ. ಅಜಯ್ ನಾನೇನ್ ಜಾಸ್ತಿ ಅಂತ ತಿನ್ನಲ್ಲ ಕಣಜಿ, ಒಂದ್ ಈಟ ಇಟ್ಟು ತಿಂತೀನಿ ಆಸೆಯ. ಅದನ್ ಬೇಕಾದ್ರೆ ನಾಳೆ ಬೆಳಿಗ್ಗೆ ಬೇಕಾದ್ರೆ ಸ್ಕೂಲಿಗೆ ಹೋಗ್ತೀನಲ್ಲ ಅವಾಗ ಬೇಕಾದ್ರೆ ತಿನ್ಕೊಂಡು ಹೋಗ್ತೀನಿ ಕಣಜಿ. ಅಜಯ್ ಬಾರಜಿ ಪ್ಲೀಸ್ ಕಣಜಿ. ಮಳೆ ಬರ್ತಿರೋದಕ್ಕೂ ಚಳಿಗೂ ಏನಾದ್ರೂ ತಿನ್ಬೇಕನ್ನಿಸ್ತೈತ್ ಕಣಜಿ, ಅದಕ್ಕೆ ಕಣಜಿ. ಈ ತಾತಂದ್ರಗಳ ಜೊತೆ ಹೋಗಿದ್ರೆ ಹೆಂಗ ಚರ್ಮುರಿ ಬಣ್ಣನಾರು ತಗೊಂಡ್ ಬರ್ತಿದ್ದೆ. ನಾನ್ ಆಟ ಆಡಕ್ ಹೋಗ್ಬಿಟ್ಟು ಅದನ್ನು ಸಿಗ್ಲಿಲ್ಲ ಕಣಜಿ. ಅಜಯ್ ಪ್ಲೀಸ್ ಕಣಜಿ ಬಾರಜಿ ಸುಡ್ಕೊಡು. ಲೇ ಪಾಪ ಸುಮ್ಮಕ್ ಹೋಗ್ಲ ಆತ್ಲಾಗಿ, ನಮ್ಗೇನೇನೆ ಕಾಲ್ ಇಟ್ಕೊಂಡಂಗ ಆಗೈತಿ, ಚಳಿಗೂ ಅದಕ್ಕೂ ಕಾಲ್ ನೋವು ಆಗ್ತೈತೆ. ಕೂತ್ಕೊಂಡ್ರೆ ಎದಳಕ್ ಆಗ್ತಿಲ್ಲ, ಆ ಪಾಟಿ ನೋವು ಬರ್ತೈತೆ ಬೆಳಿಗ್ಗೆಯಿಂದ. ಯಾಕ ಸಿಕ್ಕಾಬಟ್ಟೆ ಕಾಲ್ ನೋವು ಬರ್ತೈತೆ ಅಂತದ್ರಲ್ಲಿ ಇವಾಗ ನಾನು ಒಲೆ ಹತ್ರ ಎಲ್ಲ ಬರಲ್ಲ ಕಣಪ್ಪ. ಅಲ್ಲಿ ಅಮ್ಮಯ್ಯ ಐತೆ, ಏನಾರ ಅಡಿಗೆ ಮಾಡ್ತಿರ್ಬೇಕು ಏನ, ಹೋಗ್ಬಿಟ್ಟು ಅಮ್ಮನ ಹತ್ರ ಹೇಳು ಸುಟ್ಕೊಡತ್ ಹೋಗು, ಅಲ್ಲೇ ಒಲೆ ಹತ್ರ ಇದಾರೆ ನಿಮ್ಮಮ್ಮ. ಹೋಗದಿ ಸುಮ್ಕೆ. ಅಮ್ಮಯ್ಯನ ಹತ್ರ ಹೋಗ್ಬಿಟ್ಟು ಅಮ್ಮ ಅಮ್ಮ ಬಾರಮ್ಮ ಇಲ್ಲಿ ಜೋಳ ಸುಡ್ಕೊಡು ಅಂತ ಹೇಳಿದ್ರೆ ಏನಿಲ್ಲ ಅಮ್ಮ ಬೊಯ್ಯುತ್ತೆ. ಏನು ಬೇಡ ಊಟ ಮಾಡುವಂತ ನಡಿ ಅಂತ ಬೊಯ್ದ್ ಕಳ್ಸುತ್ ಕಣಜಿ. ಅದಕ್ಕೆ ಕಣಜಿ ನಿನ್ಗೆ ಹೇಳ್ತಿರೋದು, ಬಾರಜಿ ಬಂದ್ರಿಟ್ಟು. ತತೋಯ್ ತತೋಯ್ ನೀನಾದ್ರೆ ಹೇಳ್ತತ ಅಜ್ಜಿಗೆ, ನೋಡ್ತತ ಅಜ್ಜಿ ಹೇಳದ್ ಮಾತೆ ಕೇಳ್ತಿಲ್ಲ. ತತೋಯ್ ಸುಮ್ಮ ಕೂತ್ಕೊಂಡಿದೀಯಲ್ಲ ತತ, ಹೇಳ್ತತ ಅಜ್ಜಿ ನೀನಾದ್ರೂ ಬಂದ್ರಿಟ್ಟು ನಿನ್ ಮಾತ್ ಕೇಳುತ್ತೆ. ಹೋಗು ನೀನು ಮಾತಾಡ್ತಿಲ್ಲ. ಇದೊಳ್ಳೆ ಕತೆ ಆಗೋಯ್ತು ಕಳ್ಳಪ್ಪ ನನ್ಗೆ. ನಾನ್ ಸುಮ್ಕಾರ್ಲು ಆಗ್ಲಿಲ್ಲ ಅತ್ಲಾಗ, ನಾನ್ ಹಾಳಾದವನು. ಏನೋ ಹುಡುಗ ಮಂತಾವ್ ತಿಂತಾನಲ್ಲ ಅಂತ ನಾನ್ ಜೋಳ ಕುಯ್ಕೊಂಬಂದ್ ಕೊಟ್ರೆ ನೀನು ಇಲ್ದವೆಲ್ಲ ಮಾಡ್ತಿದ್ಯಪ್ಪ ಅತ್ಲಾಗಿ. ಏನೋ ನಿಮ್ಮ ಅಮ್ಮ ಏನೋ ಅಡ್ಗೆ ಮಾಡೈತಂತೆ, ಸಿಹಿ ಊಟ ಏನೋ ಮಾಡೈತಂತೆ, ಒಬ್ಬಿಟ್ಟ ಇಲ್ಲ ಪಾಯಸನೋ ಬೋಂಡ ಅದೆಲ್ಲ ಮಾಡಿರ್ಬೇಕು. ಹೊಟ್ಟೆ ತುಂಬಾ ಊಟ ಮಾಡುವಂತೆ ಸುಮ್ಕಿರ್ಲ ಮಗ. ಬೆಳಿಗ್ಗೆ ಬೇಕಾರೇನೋ ಇಲ್ಲ ನಾಳೆ ಸಂಜೆ ಕಡೆಯಿಂದ ನಿಮ್ಮ ಅಜ್ಜಿನೇ ಸುಟ್ಕೊಡುತ್ತೆ ಚಳಿಲಿ, ಉಪ್ಪು ಖಾರ ಎಲ್ಲ ಹಾಕೊಂಡ್ ತಿನ್ನುವಂತೆ. ಇವಾಗ ಜೋಳ ಎಲ್ಲ ತಿನ್ಕೊಂಡ್ಬಿಟ್ರೆ ಹೊಟ್ಟೆ ತುಂಬಿಡ್ಕಣಲೆ ಪಾಪ. ಹಿಡ್ದಿದ್ದೆ ಆಟ ಮಾಡಬಾರ್ದು. ಮಕ್ಳು ದೊಡ್ಡವ್ರು ಹೇಳಿದ್ ಮಾತ್ ಕೇಳ್ಬೇಕಣ ಪಾಪವು. ಹಿಂಗೆಲ್ಲ ಆಟ ಮಾಡ್ಬಾರ್ದು ಕಣ್ಲ, ನನ್ ಮಾತ್ ಕೇಳ ಪಾಪ ಲೈ. ನಿಮ್ಮ ಅಜ್ಜಿ ಹೇಳ್ತಿರೋ ಸರಿ ಆಯ್ತು ಕಣ್ಲ, ಸುಮ್ಕಿರ್ಲ ಪಾಪ. ಸರಿ ಸರಿ ಆಯ್ತು ಬಿಡು, ನೀನು ಅಜ್ಜಿ ಹೇಳಂಗೆ ಮಾತ್ ಕೇಳ್ತಿದ್ಯಾ ಅಷ್ಟೇ ಬಿಡು. ನೀನ್ ಹೇಳಿದೇನಾರ ಕೆಲಸ ಮಾಡ್ಕೊಟ್ರೆ ಕೇಳು, ನಾನು ನಿನ್ ಮೇಲೆ ತೂ ಬಿಟ್ಟಿದ್ದೀನಿ ಬಿಡು. ಏನ ನಮ್ಮ ಅಜ್ಜಿಗೆ ನನ್ ಮೇಲೆ ಪ್ರೀತಿ ಕಡಿಮೆ ಆಗೈತೆ, ನಮ್ ತಾತನಾದ್ರೂ ಚೆನ್ನಾಗಿ ನೋಡ್ಕೊಳ್ತೈತೆ ನನ್ಗೆ. ಎಲ್ಲಾ ತಗೊಂಬಂದ್ ಕೊಡುತ್ತೆ, ಕೇಳಿದ್ದೆಲ್ಲ ಅನ್ಕೊಂಡಿದ್ದೆ. ನೀನು ಅಜ್ಜಿ ಮಾತ್ ಕೇಳ್ಕೊಂಡ್ಬಿಟ್ಟು ಹಂಗೆ ಆಡ್ತಿದ್ಯಾ? ಸರಿ ಸರಿ ಆಯ್ತು ಕಣ್ಬಿಡು. ನಿಮ್ಮಿಬ್ರ ಮೇಲೆ ತೂ ಬಿಟ್ಟಿದ್ದೀನಿ ನಾನು. ಲೇ ಸುನಿಲ ಸುಮ್ಮ ಕುಕ್ಕಳ ಪಾಪ ಲೇ. ಅಮ್ಮ ಏನೋ ಅಡ್ಗೆ ಮಾಡೈತಂತೆ, ಊಟ ಮಾಡುವಂತೆ ಬಿಡ ಪಾಪ. ಇವಾಗ ಇನ್ನೇನ್ ತಿಂತಿಲ್ಲ ಅದನ್ನ. ಬೆಳಿಗ್ಗೆನೋ ಇಲ್ಲ ನಾಳೆ ಸಂಜೆ ಕಡೆಯಿಂದ ನಿಮ್ಮ ಅಜ್ಜಿ ಸುಡ್ಕೊಡುತ್ತೆ, ಅವಾಗ ತಿನ್ನುವಂತೆ ಬಿಡ ಪಾಪ. ಇವಾಗ ಏನು ಬೇಡ, ಅದ್ಯಾಕೆ ಹಿಂಗ್ ಮಕ ಮಾಡ್ಕೊಂಡ್ ನಿಂತಿದ್ಯಾ? ಬಿಡು ಬಾ ಕೂತ್ಕ ಬಾ. ಅದೇಂದ್ರಿ ಬೀಗ್ರೆ, ನಿಮ್ಗೇನಾದ್ರು ಬೇಜಾರಾಗುತ್ತಾ ಅಂತ ಕೇಳ್ತಿದ್ರಲ್ಲ, ಇಂತ ತರಲೆ ಮೊಮ್ಮಗ ಸಿಕ್ಕಿದ ನಮ್ಗೆ. ನಮ್ಗೆ ಅತ್ಲಾಗಿಂದ ಬೇಜಾರಾಗುತ್ತೆ. ಅವನ ಹತ್ರ ಮಾತಾಡಿ 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 ಅಯ್ಯ 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 ಬಾಯಲ್ಲಿ ನಾವು ಬಂದ್ಬಿಡ್ ಕಡಿದ್ ಬೀಗ್ರೆ. ಒಂದ್ ಈಟು ಬೇಜಾರಾಗಲ್ಲ. ನೀವು ಮನೆ ಬಿಟ್ಟು ಎಲ್ಲೂ ಬರಲ್ಲ ಅಂತ ನೀವು ಬೇರೆ ನನ್ ಮೇಲೆ ಕೋಪ ಮಾಡ್ಕೊಳ್ತಿರಲ್ಲ. ನೋಡ್ರಿ ನನ್ನ ಮೊಮ್ಮಗ ಹಿಂಗೆಲ್ಲ ತರಲೆ ಮಾಡ್ತಿರ್ತಾನೆ. ಅವನ್ ಜೊತೆ ಬೆಳಗಿಂದ ಸಂಜೆ ಗಂಟೆ ಹಿಂಗೆಲ್ಲ ಮಾತಾಡ್ಕೊಂಡು ಹರಟೆ ಮಾಡ್ಕೊಂಡು ಇವನು ಹಿಂಗೆಲ್ಲ ತೀಟ್ಲೆ ಮಾಡ್ತಿರ್ತಾರ ನೋಡ್ರಿ. ಅವನಿಗೆ ಬಿಟ್ಟು ಅರ್ಧ ಗಂಟೆನೂ ನನ್ ಕೈಲಿ ಇರಕ್ಕಾಗಲ್ ಕಣ್ರಿ ಬೀಗ್ರೆ. ನಮ್ ಮಗಳೂರಿಗೆ ಹೋಗಿದ್ದೆ ಅವತ್ತು. ಅಯ್ಯೋ ಹೋಗಿದ್ದ ಅರ್ಧ ಗಂಟೆಗೆ ಒಂದ ಅರ್ಧ ದಿವಸಕ್ಕೆ ಬಂದ್ಬಿಟ್ಟೆ. ಇವ್ನಿಗೆ ಬಿಟ್ಟೆ ಅರ್ಧ ಗಂಟೆನೂ ಇರಕ್ಕಾಗಲ್ ಕಣ್ರಿ ಬೀಗ್ರೆ. ನನಗೆ ಏನ್ ಮಾಡೋಣ? ನೋಡ್ರಿ ಎಷ್ಟು ತರಲೆ ಮಾಡ್ತಿದ್ದಾನೆ. ಕಣ್ರಿ ಬೀಗ್ರೆ, ನನಗೂ ಗೊತ್ತಿರಲಿಲ್ಲ. ಅಲ್ಲಿ ನಮ್ ಮನೆಗೆಲ್ಲ ಬರ್ತಿದ್ನಲ್ಲ, ಅಲ್ಲಿ ಊರಿಗೆ ಬಂದಾಗ ಬಹಳ ಸೈಲೆಂಟ್ ಆಗಿ ಕುತ್ಕೊಂಡಿರೋನು. ನಾನು ನಮ್ಮ ಹುಡ್ಗ ಬಲು ಸೈಲೆಂಟ್ ಬಿಡು ಅನ್ಕೊಂಡು ನಾನು ಸುಮ್ನಾಗ್ತಿದ್ದೆ. ಒಂದೆರಡು ದಿವಸ ಇಲ್ಲಿ ಉಳ್ಕೊಂಡ್ ನೋಡನಲ್ಲ, ಅಬಾ ಬಾ 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 ಬಾ. ಬಲು ತರಲೆ ನನ್ ಮಗ. ಅಜ್ಜಿಗಂತೂ ಒಂದ್ ಗಳಿಗೆ ಬಿಟ್ಟಿರೋದ್ ಕಣಿ ಹೇಳ್ರಿ. ಸರಿ ಆಯ್ತು ಹಂಗಾರೆ ನೀನ್ ಸುಟ್ ಕೊಡ್ಲಿಲ್ಲ ಅಂದ್ರೂ ಪರವಾಗಿಲ್ಲ, ಕೊಡಿಲಿ ಒಂದ್ 10 ರೂಪಾಯಿ ಕೊಡಿಲಿ. ಹೋಗ್ಬಿಟ್ಟು ಆ ಗಿರೀಶಣ್ಣರ ಅಂಗಡಿಯಲ್ಲಿ ಹೋಗ್ಬಿಟ್ಟು ಚರ್ಮುರಿನಾರು ಮಾಡಿಸ್ಕೊಂಡ್ ತಿನ್ಕೊಂಡ್ ಬರ್ತೀನಿ ನಾನು. ಇಲ್ಲೇ ತಗೊಂಬಂದ್ ತಿಂತೀನಿ, ಕೊಡು 10 ರೂಪಾಯಿ ಕೊಡು. ಇಲ್ಲ ಅಂದ್ರೆ ಸುಟ್ ಕೊಡ್ ನಡಿ, ನನಗೆ ಅವೆಲ್ಲ ಗೊತ್ತಿಲ್ಲ ನನಗೆ. ಹೇಳಲೆ ಪಾಪ ಬಾರ ಇಲ್ಲಿ, ಹತ್ರ ಬಾರ ಇಲ್ಲಿ ಒಂದ್ರಿಟ್ಟು. ಇಂಥವೇನು ಮಾತಾಡ್ಬೇಕು ಬಾ ಇಲ್ಲಿ. ಯಾರು ಮಾತಾಡಲ್ಲ ಹೋಗು, ನಾನ್ ನಿನ್ ಜೊತೆ ಟೂ ಬಿಟ್ಟಿದ್ದೀನಿ. ನಾನ್ ಮಾತಾಡ್ಸಲ್ಲ, ನಿನ್ಗೂ ಮಾತಾಡ್ಸಲ್ಲ, ತಾತಂಗೂ ಮಾತಾಡ್ಸಲ್ಲ, ಯಾರಿಗೂ ಮಾತಾಡ್ಸಲ್ಲ. ಹೋಗ್ರಿ, ನನಗೇನಾಗ್ಬೇಕಾಯ್ತು ಹೋಗು. ಇದಳಲೆ ಪಾಪ ಬಾಯಿಲಿ ಒಂದ್ರಿಟ್ಟು, ಹತ್ರ ಬಾಯಿಲಿ. ಏನ್ ಗೊತ್ತೇನಲೇ, ಆಗ್ಲೇ ಬೇರೆ ನೀನು ಹುಡುಗರ ಜೊತೆ ಜಗಳ ಮಾಡ್ಕೊಂಡ ಆ ಬಾಲೆಲ್ಲ ಕಳೆದು ಬಂದಿದ್ಯಾ ಅಂತ ಹೇಳ್ತಿದ್ದೆ ನೋಡು. ಅದಕ್ಕೆ ನಿಮ್ಮಮ್ಮ ಕೋಪ ಮಾಡ್ಕೊಂಡೈತ್ ನಿನ್ ಮೇಲೆ. ಇವಾಗ ತಿರ್ಗಾ ನೀನು ಹಿಂಗೇ ತರಲೆ ಮಾಡ್ತಿದ್ರೆ
ಒಳಗಡೆಕ್ಕಿಂತ ಅಲ್ಲಿ ನಿಮ್ಮ ಅಮ್ಮ ಕೇಳಿಸ್ಕೊಂತೈತಿ ನೀನ್ ಮಾತಾಡೋದೆಲ್ಲ. ನಿಮ್ಮ ಅಪ್ಪ ಏನು ಮನೆ ಒಳಗೇನೆ ಐತೆ, ಇಬ್ರಾಳೆ ಕೇಳಿಸ್ಕೊಂತಿದಾರೆ. ನೀನ್ ಹಿಂಗೆ ಜೋರಾಗಿ ಮಾತಾಡ್ಕೊಂಡು ಏನು ಮಾತ್ ಕೇಳದಲ್ಲ ಹಿಂಗೆ ಅಳ್ತಿದ್ರೆ ಏನಿಲ್ಲ ನೋಡು, ಆ ಒಳಗಡೆಕ್ಕಿಂತ ಬಂದ್ಬಿಟ್ಟು ನಿಮ್ಮ ಅಮ್ಮಯ್ಯ ಏರಿಕ್ ಬಿಡುತ್ತೆ. ನಿಮ್ಮ ಅಮ್ಮ ಹಿಂಗ್ ಸಖತ್ ಕೋಪ ಕಣು, ನನ್ನ ಮಾತ್ ಕೇಳು. ನಮ್ಗೇನಾಗ್ಬೇಕಾಯ್ತು, ಹೋಗು ಒದೆ ತಿನ್ನುವಂತೆ. ಸುಮ್ಕೆ ಹೋಗ್ಬಿಟ್ಟು ಮಕ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊಳ್ಳೋದು ಬರ್ಕೊಳ್ಳೋದು ಏನಾರ ಮಾಡ್ಲ ಮಗ ಅಂತ ಹೇಳಿದ್ರೆ ಮಾತೇ ಕೇಳಂಗಿಲ್ಲ ಹುಡುಗ. ನಾವು ಹೇಳಿ ಹೇಳಿ ನಮ್ಗೂ ಸಾಕಾಗ್ಬಿಟ್ಟೈದು, ಹೋಗಪ್ಪ ಆತ್ಲಾಗಿ ಏನಾರ ಮಾಡ್ಕ. ಯಾಕತೆ ಯಾಕೇನೋ ಜೋರಾಗೇನೋ ಮಾತಾಡ್ತಿರಂಗಿದ್ದಾನೆ? ಯಾಕೆ ಏನಾಯ್ತತೆ? ಅಜಯ್ ಇಲ್ಲಿ ಕೇಳಿದೆ. ಅಮ್ಮ ಹಿಂಗೆ ಏನು ಹೇಳ್ಬೇಡ, ನಾನು ಜೋಳ ಸುಟ್ಕೊಡಜಿ ಅಂತ ಹೇಳ್ತಿದೀನಿ, ಹಠ ಮಾಡ್ತಿರೋದ್ ವಿಷಯ ಅಲ್ಲ, ಏನು ಹೇಳಕ್ ಹೋಗ್ಬೇಡ. ನೀನ್ ಹೇಳಂಗೇನ ಮಾತ್ ಕೇಳ್ಕೊಂಡು ಹೋಗ್ಬಿಟ್ಟು ನನ್ಗೇನು ಸುಡ್ಗಿಡ್ ಏನು ಕೊಡ್ಬೇಡ, ನಾಳೆ ಸುಟ್ಕೊಡುವಂತೆ, ನಾಳೆ ಬೇಕಾದ್ರೆ ತಿಂತೀನಿ. ಇವತ್ತು ಏನು ಬೇಡ ಸರಿನಾ? ನಾನು ಒಳಗಡೆ ಹೋಗ್ಬಿಟ್ಟು ದೇವ್ರ ಪೂಜೆ ಮಾಡಿ ಓದ್ಕೊಳಕ್ಕೆಲ್ಲ ಕುತ್ಕೊಳ್ತೀನಿ. ನೀನು ಅಮ್ಮಯ್ಯನ ಮುಂದೆ ಏನು ಹೇಳಕ್ ಹೋಗ್ಬೇಡ, ನಾನು ಈಟತ್ತವರೆಗೂ ಮಾತಾಡಿದ್ದಲ್ಲ ಸರಿನಾ? ಹೋಗ್ತೀನಿ ನಾನು, ಸುಮ್ಕಿರು. ಏನಾದ್ರೂ ಒಂದ್ ಹೇಳ್ಬಿಡು ಅಮ್ಮಯ್ಯಂಗೆ. ನೋಡಲಿ ಮಕ ಊದಿಸ್ಕೊಂಡ್ ಬಂದೈತೆ ಕೋಪ ಮಾಡ್ಕೊಂಡು. ಹೇಳಜಿ, ಇಲ್ಲಾಂದ್ರೆ ಅಮ್ಮಯ್ಯ ಬೈಯುತ್ತೆ. ಪ್ಲೀಸ್ ಕಣಜಿ, ಏನು ಹೇಳ್ಬೇಡ ಕಣಜಿ ನನ್ ಬಗ್ಗೆ ಮಾತ್ರ. ಯಾಕಲ್ಲ ಪಾಪ, ಯಾಕೇನಾಯ್ತಾ? ಅಜ್ಜಿ ಮೇಲೆ ಏನೇನೋ ಜೋರಾಗೇನೋ ಮಾತಾಡ್ಕೊಂಡು ರೇಗಾಡ್ತಿರಂಗಿದ್ಯಾ? ಏನ್ ಮಾತಾಡ್ತಿದ್ದು ಇಲ್ಲಿ ಕೇಳಿಲಿ? ಬರ ಇಲ್ಲಿ ಮಾತಾಡ್ಬಾರ, ಇಲ್ಲಿ ಅದೇನ್ ಮಾತಾಡ್ತಿದ್ಯಾ? ನೋಡದೇನ್ರಿ ಬೀಗ್ರೆ, ಕೇಳಿಸ್ಕೊಂಡ್ರಿ ಇವಾಗ? ನಮ್ಗೂ ಅವ್ರ ಅಜ್ಜಿಗೂ ಮಾತ್ ಕೇಳಂಗಿಲ್ಲ ಅಣ್ಣ. ನಾನು ಒಬ್ನೇ ಮೊಮ್ಮಗ ಅಂತ ನಾನು ಇವ್ರ ಅಜ್ಜಿ ಇಬ್ರಾಳನು ಬಲು ಮುದ್ದು ಮಾಡಿಬಿಟ್ಟಿದೀವಿ. ಏನ್ ಮಾಡೋಣ, ಒಬ್ನೇ ಮೊಮ್ಮಗ ಅಲ್ಲೂರ ಬಲು ಮುದ್ದಾಗಿ ಸಾಕ್ಬಿಟ್ಟಿದೀವಿ. ಹೇಳದ್ ಮಾತೇ ಕೇಳಲ್ಲ ನಮ್ದು ಮಾತು. ನಮ್ ಮುಂದೆನೇನೆ ಹಿಂಗ ಆಟ ಮಾಡೋದು ನೋಡ್ರಿ. ಅಲ್ಲೇ ಅವ್ರ ಅಮ್ಮ ಬಂತು, ಅಲ್ಲೇ ಜೋಳ ಇಟ್ಬಿಟ್ಟು ಅವ್ರ ಅಜ್ಜಿ ಹತ್ರ ಹೋಗ್ಬಿಟ್ಟ. ಹಂಗೆ ಏನ್ ಮಾಡಣ ಹೇಳ್ರಿ ತರ್ಲೆ ನನ್ ಮಗ. ಏನಿಲ್ ಕಣಮ್ಮ, ಏನಂದ್ರೆ ಅವ್ರ ತಾತ ಜೋಳ ತಗೊಂಬಂದಿತ್ ನೋಡು. ಜೋಳ ಇನ್ನೊಂದೆರಡು ತಗೊಂಬರೋದಲ್ವೇನ್ ತಾತ, ಬರೀ ಎರಡೆರಡು ತಗೊಂಬಂದಿದ ಜೋಳನ ಅಂತ ಎಲ್ಲ ಅವ್ರ ತಾತನ್ ಜೊತೆ ಹಂಗೆ ಮಾತಾಡ್ತಿದ್ದ ಆಟೆಯ. ನಿನ್ಗೇನ್ ಕೇಳಿಸ್ತು ಒಳಗಡೆಯಿಂದ? ಏನ ಹುಡುಗ ನಮ್ ಜೊತೆ ಏನೋ ಮಾತಾಡ್ತಿದ್ದಾನೆ, ಅದಕ್ಕೆ ನೀನು ಆ ಹುಡುಗನ ಮೇಲೆ ರೇಗಾಡ್ಕೊಂಡ್ ಬರ್ತಿದ್ಯಲ್ಲಮ್ಮ. ಆ ಹುಡುಗ ಇನ್ನೇನ್ ಕೇಳದ ಅಂತ ಆ ಹುಡುಗನ ಮೇಲೆ ಹಿಂಗ್ ರೇಗಾಡ್ತಿದ್ಯಾ ಅಂತ ನೀನು. ನಡಿ ಒಳಿಕೆ. ಅಡಿಗೆ ಎಲ್ಲ ಆಯ್ತಾ? ಹಾಗೆ ಊಟ ಕೂತ್ಕೊಂಡ ನಡ್ರಿ. ಏನೋ ಹೋಗತ್ತೆ ಅತ್ಲಾಗಿ. ಏನ್ ಮಾತಾಡ್ತಿದ್ದೀರ ಏನೋ ಒಂದು ಗೊತ್ತಾಗಲ್ಲ ನನಗೆ. ಬಂದ ತಕ್ಷಣ ಅಲೆ ಮೊಮ್ಮಗುಂಗೆ ಏನು ಹೇಳ್ದಲೆ ಸುಮ್ಮನಾಗಿಸ್ಬಿಡ್ತೀರಾ. ಹಿಂಗ್ ಉದ್ ಮಾಡಿನೇ ನನ್ನ ಮಗ. ಹೇಳದೊಂದ್ ಮಾತ್ ಕೇಳಲ್ಲ ಏನಿಲ್ಲ. ನೋಡ್ರಿ ಅಲ್ಲಿ ತರಲೆ ಮಾಡ್ತಿರೋದು ನಾನು ಒಳಗಡೆಯಿಂದ ಏನ್ ಕೇಳಿಸ್ಕೊಳ್ಳಿಲ್ಲ ಅನ್ಕೊಂಡಿದೀರಾ? ಬಂದಿದ್ದವನು ಮಕ ತಕೊಂಡು ದೇವ್ರ ಪೂಜೆ ಮಾಡಿ ಓದ್ಕೊಳ್ಳೋದು ಬರ್ಕೊಳ್ಳೋದು ಏನಾರ ಮಾಡ್ತಿದ್ದಾನ ಅವನು. ಅವ್ರ ಅವತಾರಗಳು ಅವಾಗ್ಲಿಂದ ನಾನು ನೋಡ್ತಿದೀನಿ. ಹೋಗ್ಬಿಟ್ಟು ಇವಾಗ ಓದ್ಕೊಂಡು ಓದಕ್ ಕೂತ್ಕೊಂಡ್ರೆ ಸರಿ ಆಗೈತೆ. ಇಲ್ಲಾಂದ್ರೆ ಅವ್ರ ಅಪ್ಪ ಐತೆ ಕರಿತೀನಿ ಇವಾಗ. ಏ ಅಮ್ಮಣ್ಣೆ ಸುಮ್ಮಕ್ ಹೋಗೆ. ಹುಡುಗನ ಮೇಲೆ ಯಾವಾಗ ನೋಡಿರೋ ರೇಗಾಡ್ತಿರ್ತೀಯಮ್ಮ ನೀನಂತೂ. ಅವ್ನು ಏನ್ ತಪ್ಪು ಮಾಡ್ತಾನಂತ ಹಿಂಗ್ ರೇಗಾಡ್ತಿರ್ತೀಯ ಅವನ ಮೇಲೆ? ಸುಮ್ಮಕ್ ಹೋಗ್ ನೀನ್ ಒಳಿಕೆ. ಅದೇನ್ ಮಾಡ್ತಿದ್ದೆ ಅಡಿಗೆ ಇಡಿಗೆ ಮಾಡ್ಬೋಗಮ್ಮ ನೀನು. ನೋಡ್ದೇನಜಿ ಹೆಂಗ್ ರೇಗಾಡುತ್ತಾ ಅಮ್ಮ ನನ್ ಮೇಲೆ? ನಾನು ಏನಜಿ ಮಾಡ್ದೆ ನಿನ್ಗೆ? ನಾನೇನು ಅಮ್ಮನ ಹತ್ರ ಏನ್ ಕೇಳನ? ಇಂಥವ್ ತಾನೆ ನಾನು ಮಾತಾಡ್ತಿದ್ದು. ಅಮ್ಮಯ್ಯ ಬಂದಂತ ನೋಡು ಹೆಂಗ್ ರೇಗಾಡುತ್ತಂತ. ಪಾಪ ನನ್ನ ಮಾತ್ ಕೇಳು, ಹೇಳ್ದೆ ತಾನೆ ನಿನ್ಗೆ ಅವಾಗ್ಲೇನೆ. ನಿಮ್ಮಮ್ಮ ಒಳಕಿಂದ ಬರುತ್ಕೊಳ್ಳಿ ಇವಾಗ ಬೊಯ್ಯುತ್ತೆ, ಸುಮ್ಮಕ್ ಹೋಗ್ಬಿಡ್ಲ ಪಾಪ ಅಂತ ಹೇಳ್ದೆ ತಾನೆ ನಿನ್ಗೆ. ತಿರ್ಗಾ ಹಿಂಗೆ ಮಾತಾಡ್ಕೊಂಡು ನಿಂತ್ಕೊಂಡ್ಬಿಟ್ರೆ ಇವಾಗ ಬಂದ್ರೆ ಮಾತ್ರ ಏರಿಕ್ ಬಿಡುತ್ ನೋಡು. ಹೋಗ್ ಒಳಿಕೆ, ಅದೇನ್ ಕೆಲ್ಸ ಮಾಡ್ಕೊ ಹೋಗು. ಸರಿ ಕಣ, ಆಯ್ತು ಹೇಳಜಿ. ನಾನೇನು ಹಠ ಏನು ಮಾಡಲ್ಲ, ಏನು ಮಾತಾಡಲ್ಲ ಬಿಡಜಿ. ಅದೇ ಜೋಳ ಜೋಪಾನಾಗಿಡಜಿ, ನಾಳೆ ತಿಂದ್ರೆ ಆಗುತ್ತೆ. ಜೋಪಾನಾಗ ಬೇರೆ ಇಡಂತ ಬೇರೆ ಹೇಳ್ತಿದ್ದಾನೆ. ಯಾರು ಏನ್ ಬೇರೆಯವ್ರು ಯಾರು ಇಲ್ಲ ಕಣ, ಹೋಗು. ನೀನೇ ತಿನ್ನವನು. ಈ ಮನೇಲಿ ಇನ್ಯಾರು ಚಿಕ್ಕ ಹುಡುಗರಿದ್ದಾರೆ. ಜೋಪಾನಾಗ ಬೇರೆ ಇಡಜ್ಜಿ ಅಂತ ಬೇರೆ ಹೇಳ್ತಿದ್ದಾನ ಅವ್ರ ಅಜ್ಜಿ ಮುಂದೆ. ನಡಿಲ ಒಳಿಕೆ, ಹೋಗ ಅದೇನ್ ಕೆಲಸ ಮಾಡಿ ಹೋಗು. ಸುಮ್ಕಿರ್ತತ ಆಡ್ಕಬೇಡ. ಅಮ್ಮ ಬಂದ್ಬಿಟ್ಟು ಬೈತು ಅಂತ ಆಡ್ಕೊಳ್ತಿದ್ಯಾ ನೀನು? ಸುಮ್ಕಿರು. ಈ ತಾತ ನೋಡಿ ಹೆಂಗ್ ಆಡ್ಕೊಳೈತಂತ. ನಾನೇನಕ್ಕಪ್ಪ ಆಡ್ಕಣಕ್ ಹೋಗೋನು? ಎಲ್ಲಾದ್ರೂ ಉಂಟ ನಿನ್ಗ ಆಡ್ಕಣಕಾರ ಆಗುತ್ತಾ ನನ್ಗೆ? ನೋಡ್ದೇನಪ್ಪ ಹುಡ್ಗ ನನ್ ಮೇಲೆ ರೇಗಾಡ್ತಿರೋದು ಇವಾಗ. ಹೊಸ ಬಾಲು ನನ್ನ ಮಗ ಸುನಿಲ ಹೊಡೆದು ಕಳೆದು ಬಿಟ್ಟ. ಏನ್ ಮಾಡದ್ ಇವಾಗ? ನಮ್ಮ ಅಮ್ಮಯ್ಯ ಕೇಳಿದ್ರೆ ಏನ್ ಹೇಳನ? ನಾನು ಸುಮ್ನಾಗ್ಲಿಲ್ಲ. ಹೆಂಗ ಅವನ್ ಪಾಡಿಗೆ ಅವನ್ ಇದ್ದ. ಹೋಗ್ಬಿಟ್ಟು ಏನೋ ಫ್ರೆಂಡ್ ಅಂತ ಕರ್ಕೊಂಡ್ ಹೋಗ್ಲಿ, ಆಟ ಆಡಕ್ ಬರ್ಲಿ ನನ್ ಜೊತೆನೆ,
ನಂದೇ ತಾನೇ ಹೊಸ ಬಾಲು ಕರ್ಕೊಂಡ್ ಹೋಗೋಣ ಅಂತ ಕರ್ಕೊಂಡ್ ಹೋದ್ರೆ ಹೊಡೆದ್ಬಿಟ್ಟು ಬಾಲನೇನೆ ಕಳೆದ್ ಬಿಡದ. ಆ ಹೊಸ ಬಾಲ್ ಅಂದ್ರೆ ಹೊಸ ಬಾಲು, ನೆನ್ನೆ ಇನ್ನೂ ತಗೊಂಡಿದ್ದೆ. ಲೇ ಪಾಪ, ಇದಾಕಲ್ಲ ಪಾಪ ಆಚೆ ಕಡೆ ಕುಂತಿದ್ಯಾ? ಒಳಗಡೆ ಹೋಗಿ ಓದ್ಕೊಳೋದ ಬರ್ಕೊಳೋದ ಏನಾರ ಮಾಡ್ಕೊಳೋದಲ್ವೇನ? ಆಚೆ ಕಡೆ ಯಾಕ ಕುಂತಿದ್ಯಾ? ಯಾಕೆ ಏನಾಯ್ತಾ? ಏನಿಲ್ ಕಣಜಿ, ಸುಮ್ನೆ ಕುಂತಿದ್ದೆ. ಸುಮ್ನೆ ಕುತ್ಕೊಂಡಿದ್ಯಾ? ಏಯ್, ಸುಮ್ನೆ ನೀನ್ ಹಂಗೆಲ್ಲ ಕುತ್ಕೊಳ್ಳೋನಲ್ಲ, ಯಾಕೆ ಏನಾಯ್ತು ಹೇಳು? ಯಾಕ ಮಕ ಒಂಥರ ಬೇರೆ ಮಾಡ್ಕೊಂಡ್ ಕುಂತಿದ್ಯಾ? ಯಾಕೆ ಏನಾಯ್ತಾ? ಯಾರು ಹುಡುಗರು ಏನಾರ ಅಂದ್ರೆ ನಿನಗೆ ಬೈದ್ರ ಯಾರಾದ್ರು? ಏನಾರ ಜಗಳ ಗಿಗಳ ಮಾಡ್ಕೊಂಡ್ ಬಂದ? ಏನು ಏನಾಯ್ತು ಹೇಳು? ಏನಿಲ್ ಕಣಜಿ, ಅಜಯ್ ಏನ್ ಗೊತ್ತೇನಜ್ಜಿ, ಮತ್ತೆ ಹೊಸ ಬಾಲ್ ಇತ್ತಲ್ಲ ಜಿ ನಂದು. ನೆನ್ನೆ ತಾತ ತಗೊಂಬಂದ್ ಕೊಟ್ಟಿದ್ರು ನೋಡು ಆ ಬಾಲ್ನ ಕಣಜಿ. ಅವ್ನ್ ಸುನಿಲ್ ಕರ್ಕೊಂಡ್ ಹೋಗಿದ್ದ ಕಣಜಿ ಕ್ರಿಕೆಟ್ ಆಟ ಆಡಕ್ಕೆ. ಹೊಡೆದು ಕಳೆದ್ ಬಿಟ್ಟ ಕಣಜಿ. ನನಗ್ ಹೊಸ ಬಾಲ್ ಕೊಡ್ಲಾ ಸುನಿಲ ಅಂತ ಹೇಳಿರೆ, ಹೋಗಲು ನಾನೇನ್ ಮಾಡೋಣ, ಆಟದಲ್ಲಿ ಕಳೆದೋಗಿರೋದಕ್ಕೆ ನಾನೇನು ಮಾಡಕ್ಕಾಗಲ್ಲ ಅಂತ ಹೇಳ್ಬಿಟ್ಟು ಹೋಗ್ಬಿಟ್ಟ ಕಣಜಿ. ಅಜಯ್ ಹೊಸ ಬಾಲ್ ಕಣಜಿ, ಏನಜ್ಜಿ ಮಾಡೋದು? ನೋಡು, ಮಾಡೋದೆಲ್ಲ ಮಾಡ್ಕೊಂಡ್ ಬಂದ್ಬಿಟ್ಟು ಇವಾಗ ಅಳ್ತಾ ಕುಂತಿದ್ಯಾ ನೀನು? ಬಡ್ಕಂಡೆ ತಾನೆ ನಿನ್ಗೆ? ಮಂತವ್ಳೆ ಆಟ ಆಡ್ಕೊಳ್ಳ ಪಾಪ. ಅದೇನು ಇಲ್ಲಿ ಆಟ ಆಡ್ಕೊಳ್ಳ ಜಾಗ ಚೆನ್ನಾಗೈತೆ ಅಂತ ಹೇಳಿರೆ ಇಳ್ಕಣಜಿ, ನಾನ್ ಆಟ ಆಡ್ಕೊಂಡ್ ಬರ್ಬೇಕಂತ ಹುಡುಗರಿಗೆಲ್ಲ ಕರ್ಕೊಂಡ್ ಹೋಗ್ಬಿಟ್ಟು ಬಾಲ್ ಕಳ್ಕೊಂಡ್ ಬಂದು ಇವಾಗ ಅಲರಂಗ್ ಮಕ್ಕ ಮಾಡ್ಕೊಂಡ್ ಕುಂತಿದ್ಯಾ? ಆಗ್ಬೇಕಾಗಿದ್ದೆ ನಿನ್ಗೆ. ಹೇಳೋದನ್ ಮಾತ್ ಕೇಳಲ್ಲ, ಏನಿಲ್ಲ. ನೋಡಿ ಇವಾಗ ಅಳ್ತಾ ಕುಂತಿರೋದ್ ನೋಡು. ಅಜಯ್ ಬಾರಜ್ಜಿ, ಒಂದ್ ರೇಟ್ ಹೋಗ್ಬಿಟ್ಟು ಆ ಸುನಿಲನ ಹತ್ರ ಹೇಳ್ಬಿಟ್ಟು ಅವ್ರ ಅಜ್ಜಿ ತಾವ್ ಹೇಳ್ಬಿಟ್ಟು ಹೊಸ ಬಾಲ್ ಕೊಡ್ಸೋದಕ್ಕೆ ಹೇಳು. ಬಾರಜ್ಜಿ ಪ್ಲೀಸ್ ಕಣಜ್ಜಿ. ಅಜ್ಜಿ ಹೇಳಜ್ಜಿ, ನೀನ್ ಹೇಳಿದ್ರೆ ಮಾತ್ ಕೇಳ್ತಾರ ಕಣ್. ಬಾರಜ್ಜಿ ಹೋಗೋಣ, ಹೋಗ್ಬಿಟ್ಟು ಅವ್ರ ಅಜ್ಜಿಗೆ ಹೇಳೋಣ, ಅವ್ರ ಅಜ್ಜಿ ಕೊಡ್ಸೋದ್ ಕಣ್. ಬಾರಜ್ಜಿ. ಪಾಪ ಚಂದು, ಇದ್ಯಾಕಲ್ಲ ಹಿಂಗ್ ಕುಂತಿದ್ಯಾ? ಅವಾಗ್ಲಿ ನಾನು ಕೂಕಣ್ತಿದೀನಿ, ಹಾಲ್ ಕುಡಿ ಬಾರ್ಲ ಮಗ ಅಂತ ಕರೆದ್ರು ಆಚೆ ಕಡೆ ಕೂತ್ಕೊಂಡು ಏನ್ ಮಾಡ್ತಿದ್ಯಾ? ಯಾಕೆ ಹಾಲ್ ಕುಡಿಯಲ್ವೇನ? ಬಾರ ಬೇಗ, ಗೊತ್ತಾಯ್ತು. ತಣ್ಣಗಾಗ್ಬಿಡುದ್, ಬಾ ಒಳಿಕ್ ಬರೋ. ನಡಿ, ಏನ್ ಒಳಿಕ್ ಸಾಕು. ಅದ್ಯಾಕೆ ಮಕ ಒಂಥರ ಮಾಡ್ಕೊಂಡ್ ಕುಂತಿದ್ಯಾ? ಕಳೆದೋಗಿರೋದ್ ಬಾಲ್ ಇನ್ನೇನ್ ಸಿಗಲ್ಲ. ನಡಿ ನೋಡೋಣ, ಅವ್ರ ಅಜ್ಜಿ ಹತ್ರ ಮಾತಾಡ್ತೀನಿ. ಬಾರಜ್ಜಿ ಇವಾಗ್ಲೇ ಹೇಳ್ಬಾ. ಹೊಸ ಬಾಲ್ ಕೊಡಿಸ್ರಿ ನಮ್ ಹುಡ್ಗಂಗೆ, ಬಾಲ್ ಕಳೆದ್ ಬಿಟ್ಟಿದ್ದ ನಿಮ್ ಹುಡ್ಗ ಅಂತ ಹೇಳ. ಬಾರಜ್ಜಿ ನೀನೇ ಒಂದ್ ರೇಟು. ಏಯ್ ಯಾಕಲ್ಲ, ಯಾಕೆ ಏನಾಯ್ತು? ಏನ್ ಬಾಲ್ ಕಳೆದೋಗೈತಂತ ಹೇಳ್ತಿದ್ಯಾ? ಅಲ್ಲೇ ಕಳ್ಕೊಂಡ್ ಬಂದ್ಬಿಟ್ಟೆ ಅನ್ನು ಬಾಲ್ನ. ಹೊಸ ಬಾಲ್ ನೆನ್ನೆ ಇನ್ನು ತಗೊಂಬಂದ್ ಕೊಟ್ಟಿದ್ವಲ್ಲ. ಏನ್ ಹುಡ್ಗಾನ ಏನ, ನಿನ್ ಹತ್ರ ಏನು ಉಳ್ಸಲ್ಲ ಕಣಿ, ಹೇಳ ನೀನು. ಬರೀ ಇಂಥವ್ಲೆ ಮಾಡ್ಕೊಂಡ ನೀನು. ಬಾ ಇವಾಗ ಎದ್ ಬಾ ಸಾಕು. ಕಳೆದೋದ್ರೆ ಇನ್ನೇನ್ ಮಾಡಕ್ಕಾಗುತ್ತೆ? ಎದ್ ಬಾರ, ಒಳಿಕೆ ನಾಲ್ ಕುಡಿ ಬಾರ ಸಾಕು. ಆಟ ಆಡಕ್ ಹೋಗ್ತಿ ಅಂದ್ಮೇಲೆ ಅವೆಲ್ಲ ಮಾಮೂಲಿ. ಬಾ, ಏನು ಆಗಲ್ಲ. ಇನ್ನೊಂದ್ ಬಾಲ್ ಹೊಸ ಬಾಲ್ ಕೊಡ್ಸಿದ್ರೆ ಆಗೋತ್ ಕಣ. ಬಾ ಎದ್ ಬಾ, ಮಕ ಒಂಥರ ಮಾಡ್ಕೊಂಡು ಯಾಕೆ ಕುಂತಿದ್ಯಾ? ತಡಿಯಮ್ಮ ನೀವ್ ಒಂದಿಟ್ಟು. ಆ ಬಾಲ್ನ ಕಳೆದಿದ್ದು ಅವ್ನ್ ನಮ್ಮ ಇವನಂತೆ, ಗೌರವ ಮುಂದ ಮೊಮ್ಮಗ ಅಂತೆ. ಒಂದ್ ರೇಟು ಹೋಗ್ಬಿಟ್ಟು ಅವ್ನ್ ಊಟ ತರ್ಲೆ ನನ್ ಮಗ. ಇವ್ ಹೋಗ್ಬಿಟ್ಟು ಅವ್ರ ಅಜ್ಜಿ ಮುಂದೆ ಹೇಳ್ ಬರ್ತೀನಿ ತಡಿ ಒಂದ್ ರೇಟು. ಬಲು ತರ್ಲೆ ಕಲ್ತ್ ಬಿಟ್ಟಿದಾನ ಹುಡುಗ. ಅತ್ತೆ ಸುಮ್ಮಗ್ ಬಾರತೆ. ಚಿಕ್ಕ ಮಕ್ಳದ್ ಮಾತಿಗೆಲ್ಲ ಆಟ ಆಡೋದಕ್ಕೆಲ್ಲ ನೀನ್ ಹೋಗ್ಬಿಟ್ಟು ಗೌರಜ್ಜಿ ಮುಂದೆ ಯಾಕೆ ಹೇಳಕ್ ಹೋಗ್ತೀಯ? ಈ ನನ್ ಮಗ ಹಂಗಾರೆ ಆ ಹುಡುಗ ತಗೊಂಬಂದಿರೋ ಬಾಲ್ ಯಾವತ್ತೂ ಏನ್ ಕಳೆದಿಲ್ವಾ ಹಂಗಾರೆ? ಏನೋ ಮಕ್ಳುಗಳು ಆಟ ಆಡ್ಕೊಂತಾರೆ, ಮುನಿಸ್ಕೊಂತಾರೆ, ಒಂದ್ ಅರ್ಧ ಗಂಟೆ ಹಿಂಗ್ ಮಾಡ್ಕೊಂತಾರೆ, ಅದಾದ್ಮೇಲೆ ಅವರೇ ಸುಮ್ನಾಗ್ತಾರೆ ಅವರು. ನೀನು ಮಧ್ಯದಲ್ಲಿ ಹೋಗ್ಬಿಟ್ಟು ದೊಡ್ಡವರೆಲ್ಲ ಹಂಗೆಲ್ಲ ಚಿಕ್ಕ ಮಕ್ಳು ವಿಚಾರಕ್ಕೆಲ್ಲ ಮಾತಾಡಬಾರ್ದು. ಅವ್ರ ತಿಟ್ಟಿಗೆ ಅವ್ರು ಆಟ ಆಡ್ಕೊಂತಾರೆ. ಸುಮ್ಮಗ್ ಬಾರತ್ತೆ ನೀನು. ಅವೆಲ್ಲ ಮಾತಾಡಕ್ ಹೋಗ್ಬೇಡ. ಈ ಹುಡುಗಿ ಅದೇ ಯಾಕೆ ಹಿಂಗ ಆಡುತ್ತ ಏನಮ್ಮ? ನಾನೇನು ಜಗಳ ಆಡಕ್ಕೇನು ಹೋಗಲ್ಕಂಡ್ ಬಿಡ್ತಾಯಿ. ಹೋಗಿ ಹೇಳ್ ಬರ್ತೀನಿ ಆಟೆಯ. ಊಟ ತರ್ಲೆ ನನ್ ಮಗ. ಒಂದ್ ಮಾತ್ ಕೇಳಲ್ಲ ಏನಿಲ್ಲ, ಅದಕ್ ಹೋಗ್ಬಿಟ್ಟು ಒಂದ್ ರೇಟ್ ಹೇಳ್ ಬರ್ತೀನಿ, ಸುಮ್ಕಿರು, ನಿನಗ್ ಗೊತ್ತಾಗಲ್ಲ. ಹೋಗ್ರಿ ಅತ್ತೆ, ನನ್ಗೇನಾಗ್ಬೇಕಾಯ್ತೆ? ನನ್ಗೂ ಹೇಳಿ ಹೇಳಿ ಸಾಕಾಗೋಯ್ತು. ನೀವ್ ಹೇಳಿದ್ ಮಾತೆ ಕೇಳಲ್ಲ. ಏನಾರ ಮಾಡ್ಕೊಳ್ರಿ, ಹೋಗ್ರಿ ಅಜ್ಜಿ ಮೊಮ್ಮಗ. ಅಜ್ಜಿ ಬಾರಜ್ಜಿ ಹೋಗೋಣ, ಹೋಗಿ ಕೇಳ್ಕೊಂಬರ ಬಾರಜ್ಜಿ. ನಮ್ಗೆ ನಾವೆಲ್ಲ ಗೊತ್ತಿಲ್ಲ, ನಮ್ಗ್ ಹೊಸ ಬಾಟ್ ಕೊಡಿಸ್ರಿ ಅಂತ ಹೇಳೋಣ ಬಾರಜ್ಜಿ. ಏಯ್, ಅವ್ರ ಅಜ್ಜಿ ಜೊತೆ ನಾನ್ ಮಾತಾಡ್ಕೊಂತೀನಿ. ಏನಾದ್ರೂ ಮಧ್ಯದಲ್ಲಿ ಏನಾದ್ರು ಮಾತಾಡ್ದೆ ಅಂದ್ರೆ ಏನಿಲ್ಲ, ತಿಕ್ಕದ ಮ್ಯಾಕೆ ಬಿಟ್ಬಿಡ್ತೀನಿ. ಇವಾಗಂತೂ ಏನೋ ಒಂದ್ 5 ನಿಮಿಷ ಹಿಂಗೆ ಒಬ್ರಿಗೊಬ್ರು ಮುನಿಸ್ಕೊಂತೀರಾ, ಕೋಪ ಮಾಡ್ಕೊಂತೀರಾ, ಆಮೇಕಿಂದ ಇಬ್ರಾಳು ಸೂರ್ಯ ಸರಿ ಆಗ್ತೀರಾ. ಅಷ್ಟಕ್ಕೆಲ್ಲ ಅಳ್ತಾ ಕೂತ್ಕೊಂಡಿದ್ದಾನೆ. ನಡಿ ನೋಡೋಣ, ಮಾತಾಡ್ತೀನಿ ನಾನು. ಮತ್ತೆ ಅಡಿಗೆ ಎಲ್ಲ ರೆಡಿ ಆಯ್ತು, ಊಟ ಕೂತ್ಕೊಳ್ಳೋಣ. ಊಟ ಎಲ್ಲ ತಗೊಂಬರನೇನತ್ತೆ? ಹೂಕಣ ಹೋಗಮ್ಮ, ಅದೇ ಹೊತ್ತಾಯ್ತಲ್ಲ, ಇನ್ನೇನು ಊಟ ಮಾಡೋಣ. ಅದೆಷ್ಟೊತ್ತು ಮಾಡ್ತೀಯ? ಎಲ್ಲ ತಗೊಂಬ, ನಾನು ಬರನೇನೆ ಅಮ್ಮಣ್ಣಿ. ಬೇಡ ಕಣ್, ಸುಮ್ ಕೂತ್ಕೊಳ್ರಿ ಅತ್ತೆ. ನಿಮ್ ಕಾಲ್ ನೋವು ಬೇರೆ ಅಂತಿದ್ದೀರಾ, ತಿರ್ಗಾ ಇನ್ನೇನ್ ಎದಳದು ನೀವು, ಓಡಾಡ್ಬೇಡ್ರಿ. ನಾನೇ ಇನ್ನೇನು ಜಾಸ್ತಿ ಏನಿಲ್ಲ, ಎಲ್ಲ ತಗೊಂಬಂದಿರ್ತೀನಿ, ಸುಮ್ಕಿರಿ. ಅವ್ನ್ ಪಾಪ ಎತ್ಲಾಗೋದ, ಅವನು ಒಳಗಡೆ ಇರ್ಬೇಕು. ದೇವ್ರ ಪೂಜೆ ಎಲ್ಲ ಮಾಡಿ ಓದ್ಕೊಳಕ್ಕೇನೋ ಓದ್ಕೊಳೋದು ಬರ್ಕೊಳೋದೇನೋ ಮಾಡ್ತಿರ್ಬೇಕು. ಆಮೇಲೆ ಕರಿತೀನಿ ತಡಿ. ಪಾಪ
ಲೇ ಸುನಿಲ, ಪಾಪ ನೋಡು ನಿಮ್ಮ ಅಮ್ಮ ಕರಿತಿತ್ತೆ, ಬಾ ಊಟ ಮಾಡಂ, ಬಾ ಊಟ ಮಾಡು. ಕಣೆ ಎತ್ಲಾಗೋದ್ನೆ ಅವನು, ಇವನು ಕುಮಾರಣ್ಣ ಅವನು ಕಾಣ್ತಿಲ್ಲ. ಒಳಗಡೆ ಏನೋ ಇರ್ಬೇಕು, ಬರ್ತಾರ ಕಣ್ ಕೂಗ್ತೀನಿ. ಪಾಪ, ಲೇ ಕುಮಾರಣ್ಣ, ಪಾಪ, ಏ ಬಾರಪ್ಪ, ಒತ್ತಾಯ್ತು ಊಟ ಮಾಡಕಣ ಬಾರು. ನಾನು ಊಟಕ್ಕೆ ಬಡಿಸ್ತೀನಿ, ನೀವು ಊಟ ಮಾಡ್ರಿ. ಕಣಮ್ಮ, ನಾವೇನೋ ಊಟಕ್ಕೆ ಕೂತ್ಕೊಂಡಿದೀವಿ, ಊಟ ಮಾಡ್ತೀವಿ. ಅಳಿ ಅಂದ್ರೆ ಎಲ್ಲಮ್ಮ ಬರ್ಲೇ ಇಲ್ಲ, ಒಳಗಡೆ ಎಲ್ಲ ಇದಾರಂತ ಹೇಳಿದ್ರಲ್ಲ. ಎಲ್ಲಿ ಅಳಿ ಅಂದ್ರೆ ಕರೀರಿ, ಹೊಟ್ಟೆ ಕೂತ್ಕೊಂಡು ಊಟ ಮಾಡೋಣ. ಇವಾಗ ನಾನ್ ಬೇರೆ ನಿಮ್ಗೆ ಊಟಕ್ಕೆ ಬಡಿಸ್ಬೇಕಲ್ಲ, ಆಮೇಕಿಂದ ಊಟ ಮಾಡಕ್ಕೆ ನಾನು ಒಬ್ಳೆ ಹಾಕ್ತೀನಿ. ಅದಕ್ಕೆ ಇಬ್ರಾಳು ಊಟ ಮಾಡಿದ್ರೆ ಆಗುತ್ತೆ. ಮೊದ್ಲು ಅಪ್ಪ ಹಿಂಗು ಮಾವಂಗು ಎಲ್ಲಾರ್ಗು ಅಮ್ಮಂಗೆಲ್ಲ ಊಟಕ್ಕೆ ಬಡಿಸು, ಅವ್ರು ಊಟ ಮಾಡ್ಲಿ. ಕಡೆಗೆ ಬೇಕಾದ್ರೆ ನಾವ್ ಇಬ್ರಾಳು ಊಟ ಮಾಡೋಣ ಅಂತ ಹೇಳಿರೋ. ಅದಕ್ಕೆ ನಾವ್ ಇಬ್ರಾಳು ಆಮೇಕಿಂದ ಊಟ ಮಾಡ್ತೀವಿ, ನಿಮ್ಗೆ ಊಟಕ್ಕೆಲ್ಲ ಇಟ್ಟು ನೀವ್ ಊಟ ಮಾಡ್ರಿ ಇವಾಗ. ಹೌದಾ, ಅಳಿ ಅಂದ್ರು ನೀವು ಇಬ್ರಾಳು ಅಮ್ಮೆಕಿಂದ ಊಟ ಮಾಡ್ತೀರಾ? ಸರಿ ಕಣಮ್ಮ, ಆಯ್ತು, ಹಂಗೆ ಮಾಡ್ರಿ. ಇನ್ನೇನ್ ಮಾಡಕ್ಕಾಗುತ್ತೆ, ನೀನು ಅಮ್ಮೆಕಿಂದ ಒಬ್ಳೆ ಊಟ ಮಾಡ್ತೀಯಾ? ಬಿಡು, ನೀನು ಅಳಿ ಅಂದ್ರೆ ಇಬ್ರಾಳು ಊಟ ಮಾಡಿರಂತೆ. ಊಟಕ್ಕೆ ಬಡ್ಸಮ್ಮ ಹಂಗಾರೆ. ಹೆಂಗೈತಪ್ಪ ಅಡ್ಗೆ? ಚೆನ್ನಾಗೈತಾ? ಒಬ್ಬಿಟ್ಟೆಲ್ಲ ಚೆನ್ನಾಗೈತೇನಪ್ಪ? ರುಚಿಯಾಗೈತಾ? ಕಣಮ್ಮ, ಬಹಳ ಚೆನ್ನಾಗೈತೆ. ಆದ್ರೆ ನನಗೆ ಬೇರೆ ಶುಗರ್ ಬೇರೆ ಜಾಸ್ತಿ ತಿನ್ಬಿಟ್ರೆ ಎಲ್ಲೇನೋ ಆಗುತ್ತೋ ಅಂತ ಒಂದ್ ಸ್ವಲ್ಪ ಭಯ ಅಷ್ಟೇ. ಆದ್ರೂ ನೀನ್ ಮಾಡೋ ಒಬ್ಬಿಟ್ಟು ಮಾತ್ರ, ನಿನ್ ಕೈ ರುಚಿ ಮಾತ್ರ ಬಲು ಇಷ್ಟ ನನಗೆ. ಅದಕ್ಕತ್ಲಾಗಿ ತಿನ್ಬಿಡ್ತಿದ್ದೀನಿ ಕಣಮ್ಮ ಅತ್ಲಾಗಿ. ಏನು ಆಗಲ್ ಕಣ್, ತಿನ್ನಪ್ಪ. ಅಪರೂಪಕ್ಕೆ ಒಂದೇ ಒಂದ್ ತಿಂತಿದೀಯಾ, ವಾಕೆಲ್ಲ ತಿರ್ಗಾಡ್ತೀಯ, ವಾಕೆಲ್ಲ ಮಾಡ್ತೀಯ. ತಿನ್ನು, ಏನು ಆಗಲ್ಲ. ಬೆಲ್ಲದ್ ಮಾಡಿರೋದು. ಇನ್ನೊಂದ್ ಸ್ವಲ್ಪ ಕಾಯಿ ರಸ ಏನಾರು ಹಾಕನೇನಪ್ಪ? ಮಾಮ, ಯಾಕೆ ಮಾಮ ಏನು ಮಾತಾಡ್ತಾನೆ ಇಲ್ಲ? ಸುಮ್ನೆ ಊಟ ಮಾಡ್ತಿದ್ದೀರಾ? ಯಾಕೆ ಚೆನ್ನಾಗಿಲ್ವೇನ್ ಮಾಮ? ನೋಡಿ ಈ ಹುಡುಗಿ ಮಾತಾಡೋದು. ಅಲ್ಕಣಮ್ಮ, ನೀನ್ ಯಾವತ್ತಾನೆ ನೀನು ಅಡಿಗೆ ಚೆನ್ನಾಗ್ ಮಾಡಲ್ಲ ಹೇಳು? ಎಷ್ಟು ಚೆನ್ನಾಗೈತೆ, ಬಲು ಚೆನ್ನಾಗ್ ಮಾಡಿ ಹಾಕಣ್ತಾಯಿ. ಮಧ್ಯಾಹ್ನಕ್ಕೆ ಬೇರೆ ಊಟ ಮಾಡಿರಲ್ಲ ಸರಿಯಾಗು. ಅದಕ್ಕೂ ನನ್ಗಂತೂ ಬಲು ಇಷ್ಟ. ಒಬ್ಬಿಟ್ಟು ಊಟ ಅಂದ್ರೆ ನನಗ್ ಇನ್ನೂ ಬಲು ಇಷ್ಟ. ಇನ್ನೊಂದು ಆಮೇಕಿಂದ ನಾನು ಹಾಕಿಸ್ಕೊಂಡ್ ತಿಂತೀನಿ ಒಬ್ಬಿಟ್ಟು. ಇವಾಗ ಇರೋದೇ ಸಾಕು, ಸುಮ್ಕಿರು. ಮಾತ್ರ ಬಲು ಚೆನ್ನಾಗ್ ಮಾಡಿ ಹಾಕಣವ. ಅಲ್ಕಣೆ ಅಮ್ಮಣ್ಣಿ, ಸರೋದಮ್ಮ, ನಾನು ನೀನೇನು ಒಬ್ಬಿಟ್ಟೇನು ಮಾಡಲ್ಲ ಸಾಮಾನ್ಯಕ್ಕೆ. ಪಾಪ ಏನಾರ ಪಾಯಸ ಏನಾರ ಮಾಡಿಬಿಡ್ತೀಯ ಅನ್ಕೊಂಡಿದ್ದೆ. ಒಬ್ಬಿಟ್ಟೆಲ್ಲ ಮಾಡಿದ್ಯಾ ಕಣ್ತಾಯಿ? ಬಲು ಚೆನ್ನಾಗ್ ಮಾಡಿದ್ಯಾ ಹೋಗಮ್ಮ. ನನಗ್ ಗೊತ್ತೇ ಇಲ್ಲ ಕಣ್ ನೋಡು, ನಾನ್ ಪಾಯಸನ ಏನೋ ಮಾಡಿರ್ತಾಳ ಹುಡುಗಿ ಅನ್ಕೊಂಡಿದ್ದೆ. ಪರವಾಗಿಲ್ ಕಣಮ್ಮ, ಬಲು ಚೆನ್ನಾಗ್ ಮಾಡಿಯಾ. ಮಾತ್ರ ಒಳ್ಳೆ ರುಚಿಯಾಗೂ ಐತೆ ಒಬ್ಬಿಟ್ಟು ಮಾತ್ರ. ಕಾಯಿ ಒಬ್ಬಿಟ್ಟು ಮಾಡಿಯಾ, ಅದಕ್ಕೂ ಬಲು ಇಷ್ಟ ಆಯ್ತು ಕಣ್ತಾಯಿ. ಸಲ ಬೇಳೆದು ಇದ್ರದ್ದು ಬೇಳೆದು ಒಬ್ಬಿಟ್ಟು ಮಾಡ್ತಿದ್ದೆ, ಇವತ್ ಮಾತ್ರ ಕಾಯಿ ಒಬ್ಬಿಟ್ಟು ಮಾಡಿದ್ಯಾ. ಮಾತ್ರ ಬಲು ರುಚಿಯಾಗೂ ಐತೆ. ನನ್ಗಂತೂ ಬಲು ಇಷ್ಟ ಕಾಯಿ ಒಬ್ಬಿಟ್ಟು ಮಾತ್ರ. ಹೌದೇನತ್ತೆ? ಅಪ್ಪ ಹಿಂಗುನು ಕಾಯಿ ಒಬ್ಬಿಟ್ಟಂದ್ರೆ ಬಲು ಇಷ್ಟ ಕಣತೆ. ಅದಕ್ಕೋಸ್ಕರನೇ ಮಾಡ್ದೆ. ಅಪ್ಪಯ್ಯ ಇನ್ ಯಾವಾಗ ಬರುತ್ತೋ ಏನೋ ಗೊತ್ತಿಲ್ಲ, ಅದಕ್ಕೆ ಬರೋದ್ ಬಂದಿದ್ದಾರೆ ಅಪ್ರೂಪಕ್ಕೆ, ಅದಕ್ಕೋಸ್ಕರ ಮಾಡ್ದೆ ಕಣತೆ. ಸರಿ ಕಣ, ಆಯ್ತು ಬಿಡಮ್ಮ. ಏನಿದ್ರುನು ನಿಮ್ಮ ಅಮ್ಮಾರು ಬಂದಿದ್ರೆ ಮಾತ್ರ ಇನ್ನೂ ಚೆನ್ನಾಗಿರೋದಮ್ಮ. ಇನ್ನೊಂದ್ 2 ದಿವಸ ಇದ್ದು ವರಮಹಾಲಕ್ಷ್ಮಿ ಹಬ್ಬ ಎಲ್ಲ ಮುಗಿಸ್ಕೊಂಡೆ ಹೋಗ್ಬೋದಿತ್ತು. ಪಾಪ ಬೀಗ್ರಿಗೆ ಒಬ್ರಿಗೆ ಕಳ್ಸಿದಾರೆ ನಿಮ್ಮ ಅಮ್ಮಯ್ಯ ಬೇರೆ. ಇಲ್ದಿದ್ರೆ ಅಪ್ರೂಪಕ್ಕೆ ಬಂದಿದ್ದಾರೆ. ಒಂದ್ 2-3 ದಿವಸ ಇನ್ನೂ ಉಳ್ಕೊಂಡು ಆರಾಮಾಗಿ ಹಬ್ಬ ಎಲ್ಲ ಮುಗಿಸ್ಕೊಂಡು ಆರಾಮಾಗಿ ಹೋಗವ್ರ ತಾಯಿ. ಏನಂತದ ಅರ್ಜೆಂಟ್ ಇತ್ತು ಅವ್ರಿಗೆ? ಇನ್ನೇನು ಆ ಸ್ಕೂಲ್ ಇಲ್ಲ ಏನಿಲ್ಲ, ಆರಾಮಾಗಿ ಬರ್ಬೋದಿತ್ತು ಕಣ್ ಹೇಳು. ಇಲ್ಲ ಕಣ್ರಿ ಬೀಗ್ರೆ, ಬರೋರು. ಆದ್ರೆ ಏನ್ ಮಾಡ್ತೀರಾ, ಅವ್ರಿಗೂ ಹುಷಾರಿರಲ್ವಲ್ಲ. ಹಂಗಾಗಿ ಮಗಳು ಮನೆಗೆ ಹೋಗ್ಬಿಟ್ಟು ಇನ್ನೇನಯ್ಯ ಅನ್ಸನ ಹುಡುಗಿಗೆ. ಅಪರೂಪಕ್ಕೆ ಒಂದ್ ದಿವಸ ಹೋಗ್ತೀವಿ. ಪಾಪ ಅವಳು ಬೇಜಾರ್ ಮಾಡ್ಕೊಂತಾಳೆ, ನಮ್ಮ ಅಮ್ಮಂಗ್ ಹುಷಾರಿಲ್ಲ ಅಂತ. ಇನ್ನೊಂದ್ ದಿವಸ ಬೇಕಾದ್ರೆ ಹೋಗ್ ಬಂದ್ರೆ ಆಗುತ್ತೆ, ಪುರ್ಸೊತ್ತಾಗಿ ಇರ್ತೀವಿ. ಒಂದ್ 2-3 ತಿಂಗಳು ಬಿಟ್ಟು ಬೇಕಾದ್ರೆ ಇನ್ನೊಂದ್ ದಿವಸ ಇಬ್ರಾಳು ಹೋಗ್ ಬಂದ್ರೆ ಆಗುತ್ತೆ. ಇವಾಗ ಹೋಗ್ಬಿಟ್ಟು ಬಾ ಅಂತ ಕಳ್ಸಿದ್ಲು ನನ್ಗೆ. ಅದಕ್ಕೆ ಬಂದೆ ಕಣ್ರಿ ಬೀಗ್ರೆ. ಬೇಜಾರ್ ಮಾಡ್ಕೊಬೇಡ್ರಿ ಕಣ್ರಿ, ಹೇಳ್ರಿ. ಇನ್ನೊಂದ್ 2-3 ತಿಂಗಳು ಬರ್ತೀವಿ. ತಿರ್ಗಾ ನಾವ್ ಬಂದ್ಬಿಟ್ಟು ಇನ್ನೊಂದ್ ವಾರ ಅಲ್ಲ, ಒಂದ್ 15 ದಿವಸನೇ ಉಳ್ಕೊಂಡು ಹೋಗ್ತೀವಿ. ನಮ್ಗಂತೂ ನಿಮ್ಮೂರು ಮಾತ್ರ ಬಲು ಇಷ್ಟ ಆಗೋಯ್ತು. ಬೀಗರ ಜೊತೆ ಎಲ್ಲ ಮಾತಾಡ್ಕೊಂಡು ಆರಾಮಾಗಿ ತಿರ್ಗಾಡ್ಕೊಂಡು, ತೋಟದ ಕಡೆ ಎಲ್ಲ ಹೊಲದ ಕಡೆ ಎಲ್ಲ ಮಾತಾಡ್ಕೊಂಡು, ಅಬ್ಬಾ ನಮ್ ಬೀಗ್ರ ಜೀವನ ಮಾತ್ರ ಬಲು ಚೆನ್ನಾಗೈತೆ. ನನ್ಗಂತೂ ಬಲು ಇಷ್ಟ ಆಗೋಯ್ತಪ್ಪ. ನಿಮ್ಮೂರು ಮಾತ್ರ. ಮಣಿ, ಸರೋಜಮ್ಮ, ಒಂದ್ ಕೆಲ್ಸ ಮಾಡು. ಒಬ್ಬಿಟ್ಟು ಜಾಸ್ತಿ ಮಾಡಿದ್ರೆ ನಿಮ್ಮ ಅಮ್ಮಂಗೂ 1-2 ಹಾಕ್ಕೊಟ್ ಕಳ್ಸಮ್ಮ. ನಿಮ್ಮ ಅಮ್ಮಂಗೂ ಇಷ್ಟ ಅನ್ಸುತ್ತೆ ಸಾಮಾನ್ಯಕ್ಕೆ. ಎಷ್ಟ್ ಮಾಡಿದ್ಯಾ ಅಷ್ಟು ಒಂದ್ ಸ್ವಲ್ಪ ಹಾಕ್ಕೊಟ್ ಕಳ್ಸು, ತಗೊಂಡೋಗ್ಲಿ ಊರಿಗೆ ಬೀಗ್ರು. ಬೇಡ ಕಣ್, ಸುಮ್ನಿರಿ ಬೀಗ್ರೆ. ಅವೆಲ್ಲ ಏನ್ ಮಾಡೋದಕ್ಕೆ, ಸುಮ್ಕಿರಿ. ಬೇಕಂದ್ರೆ ಅಲ್ಲೇ ಮನೇಲೆ ಮಾಡ್ಕೊಂಡ್ ನಾವು ತಿಂತೀವಿ. ಬೇಡ ಕಣ್, ಸುಮ್ನಿರಿ. ಅವೆಲ್ಲ ಯಾಕೆ? ಇಲ್ಲಿ ಪಾಪ ಎಲ್ಲ ಇರ್ತಾರೆ, ತಿಂತಿರ್ತಾರೆ, ಸುಮ್ಕಿರಿ. ಇಲ್ಕಂಡ್ ಸುಮ್ನಿರಪ್ಪ. ಅಮ್ಮಂಗೂ ಕೊಟ್ಟು ಕಳ್ಸೋದಕ್ಕೆ ಜಾಸ್ತಿ ಅನ್ನಂಗೇನೆ ಮಾಡಿದೀನಿ, ತಗೊಂಡು ಹೋಗುವಂತೆ ಕಣ್ ಸುಮ್ನಿರು. ಇವಾಗ ಊಟ ಮಾಡು. ನಾನು ಹಾಕೊಟ್ಟು ಕಳ್ಸೋಳು, ನನ್ಗೆ ಗೊತ್ತೈತೆ, ನಾನು ಕೊಟ್ಟು ಕಳಿಸ್ತೀನಿ.
ನೀನ್ ಅದ್ರ ಬಗ್ಗೆ ಎಲ್ಲ ತಲೆ ಕೆಡಿಸ್ಕೋಬೇಡ. ನೀವ್ ಊಟ ಮಾಡ್ರಿ ನೀವು. ಇನ್ನೊಂದ್ ಒಪ್ಪಿಟ್ಟು ಹಾಕಣ? ಬ್ಯಾಡ ಕಣ್ ತಡಿಯಮ್ಮ, ಇದೇ ಊಟ ಮಾಡ್ತೀನಿ ಮೊದ್ಲು. ಇದು ಮುಗಿಲಿ ತಡಿ, ನಾನು ಹಾಕಿಸ್ಕೊಂಡ್ ತಿಂತೀನಿ. ನೀನ್ ನನ್ ಬಗ್ಗೆ ಏನ್ ತಲೆ ಕೆಡಿಸ್ಕೋಬೇಡ. ನಾನು ಹಾಕಿಸ್ಕೊಂಡ್ ತಿಂತೀನಿ, ತಡಿ ಒಂದ್ ರೇಟು ಮುಗಿಲಿ ಇದು. ಅಪ್ಪ ಯಾಕ್ಲ ಸುಮ್ಮ ಕೂತ್ಕೊಂಡಿದ್ಯಾ? ಊಟ ಮಾಡ್ಲಾ? ಕಣ್ ತಾತ ಊಟ ಮಾಡ್ತೀನಿ. ಅಮ್ಮ ಬೋಂಡ ಚೆನ್ನಾಗೈತ್ ಕಣಮ್ಮ. ಅಮ್ಮ ಅಮ್ಮ ನನಗೆ ಇನ್ನೊಂದು ಬೋಂಡ ಹಾಕಮ್ಮ. ಆದ್ರೆ ಇದು ಒಬ್ಬಿಟ್ಟು ಬೇಡ ಕಣಮ್ಮ, ಇದು ಒಬ್ಬಿಟ್ಟು ತಕ್ಕ. ನನಗೆ ಬೋಂಡ ಹಾಕಮ್ಮ. ಕಾಯಿ ಒಬ್ಬಿಟ್ಟು ಐತ್ ಕಣಪ್ಪ, ಬೋಲು ಚೆನ್ನಾಗೈತೆ. ಎಷ್ಟು ಚೆನ್ನಾಗೈತೆ, ಎಷ್ಟು ರುಚಿಯಾಗಿ ಮಾಡೈತ್ ನಿಮ್ಮ ಅಮ್ಮಯ್ಯ. ಊಟ ಮಾಡ ಮಗ. ಬೇಡ ಅಂತ ಹೇಳ್ತೀಯಲ್ಲಪ್ಪ, ಅಪರೂಪದ ಒಬ್ಬಿಟ್ಟು ಮಾಡೈತ್